ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಜಗತ್ತು ಹನ್ಸೂರು ಯೂಟ್ಯೂಬ್ ಚಾನಲ್. ಇದು ಶುಕ್ರವಾರದ ಮಿನಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ತಿಂಡಿಗೆ ದೋಸೆ ಮಾಡಿದ್ದೆ, ಜೊತೆಗೆ ಚಟ್ನಿ ಮಾಡಿದ್ದೆ, ಕ್ಯಾರೆಟು ಮತ್ತು ಬೀಟ್ರೂಟ್ದು ಗೊಜ್ಜು ಕೂಡ ಮಾಡಿದ್ದೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತಾ ಇವತ್ತಿನ ಮಿನಿ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಇದು ಜಾಸ್ತಿ ಗ್ರೀನ್ ಬರೋದಕ್ಕೆ ಕಾರಣ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಬಿಟ್ಟಿದೆ. ಸೊ ಹಾಗಾಗಿ ಅದು ಗ್ರೀನ್ ಆಗಿಬಿಟ್ಟಿತ್ತು. ಸೊ ನನ್ನ ಮಗಳಿಗೆ ಅಂತ ಹೇಳಿ ಮಸಾಲೆ ದೋಸೆ ಕೂಡ ರೆಡಿ ಮಾಡಿದ್ದೆ. ನಾನು ದೋಸೆಗೆ ಅವಳಿಗೆ ಡೈರೆಕ್ಟಾಗಿ ಕೊಟ್ಟರೆ ತಿನ್ನೋದಿಲ್ಲ ಅಂತ ಹೇಳಿ ಸ್ವಲ್ಪ ಅವಳಿಗೆ ಕ್ಯಾರೆಟ್ ಹಾಕಿ ಅವಳಿಗೆ ದೋಸೆ ಮಾಡಿಕೊಟ್ಟಿದ್ದೆ. ಇವತ್ತು ವಿಪರೀತ ಶುಕ್ರವಾರ ಮಳೆ ಇತ್ತು. ಸೊ ಹಾಗಾಗಿ ಕಾಲೇಜ್ ಕೂಡ ರಜೆ ಇರೋದ್ರಿಂದ ಮನೇಲಿ ಸ್ವಲ್ಪ ಫೇಸ್ ಪ್ಯಾಕನ್ನು ಕೂಡ ನಾನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಮುಲ್ತಾನಿಯನ್ನು ಹಚ್ಚಿದ್ದೆ ಅಷ್ಟೇ, ಸೆಲ್ಫ್ ಕೇರ್ ಮಾಡಬೇಕಲ್ಲ. ಸೊ ಹಾಗಾಗಿ ಅದಾದಮೇಲೆ ನನ್ನ ಮಗಳು ರೆಡಿ ಆಗಿದ್ಲು, ಫೋಟೋ ತೊಗೊಬೇಡ ವಿಡಿಯೋ ತೊಗೊಬೇಡ ಅಂತ ಹೇಳಿದ್ಲು. ಇಟ್ಸ್ ಓಕೆ ಅಂತ ಹೇಳಿ ಚಿಕನ್ ತರಕ್ಕೆ ಹೋದ್ರು. ಚಿಕನ್ ತಂದ ತಕ್ಷಣ ಅವಳಿಗೆ ಅಂತ ಹೇಳಿ ಸಪ್ಪೆ ರಸ ಮಾಡಿದ್ದೆ, ಅವಳ ಫೇವ್ರೆಟ್ ಇದು. ಸೊ ಅದ್ರ ಜೊತೆಗೆ ಅವಳಿಗೆ ಅದರಲ್ಲೇ ಕೂಡ ರೈಸ್ ಕೂಡ ಮಾಡಿ ಬಿಸಿ ಬಿಸಿ ಅನ್ನ ತಿನ್ನಿಸಿದೆ. ತುಂಬ ಜನ ಅವ್ರ ಮಕ್ಕಳಿಗೆ ಇದನ್ನೆಲ್ಲ ಅಭ್ಯಾಸ ಮಾಡಿಸಿರೋದಿಲ್ಲ, ಮಾಡಿಸಿ ನಾನ್ ವೆಜ್ ತಿನ್ನೋರಾಗಿದ್ದರೆ. ಅದಾದಮೇಲೆ ನಮ್ಮ ಮಂಡ್ಯ ಸ್ಟೈಲಲ್ಲಿ ಚಿಲ್ಲಿ ಚಿಕನ್ ಥರ ಹೇಳಿ ಮಾಡಿದೆ. ತುಂಬ ಸ್ಪೈಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಹೇಳೋದೇನು ಅಂತ ಹೇಳಿದ್ರೆ, ಎಲ್ಲರಿಗೂ ಎಲ್ಲ ವಿಚಾರಗಳು ಗೊತ್ತಿರೋದಿಲ್ಲ. ನನಗೆ ಯಾರೋ ಒಬ್ಬರು ಮಂಜುಳಾ ಅನ್ನೋರು ನನಗೆ ಟ್ಯಾಗ್ ಮಾಡಿದರು, ಯಾವುದೋ ಒಂದು ವೀಡಿಯೋನ ಟ್ಯಾಗ್ ಮಾಡಿದರು. ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಅಂತ. ನಾನು ಹೇಳೋದೇನು ಅಂತ ಹೇಳಿದ್ರೆ, ವಿಚಾರ ಪೂರ್ತಿ ಗೊತ್ತಿದ್ದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಿ, ತಿಳ್ಕೊಳ್ಳಿ. ಮಾತಾಡಬೇಕು ಅಂತ ಹೇಳಿದ್ರೆ ತಿಳಿದು ಮಾತಾಡಿ, ಸುಮ್ಮನೆ ಕಮೆಂಟ್ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಅವ್ರು ಮಾಡಿರೋರು ಯಾರೋ ಬೇರೆಯವರಲ್ಲ, ನನ್ನ ರಿಲೇಷನ್ನೇ. ಫಸ್ಟ್ ಆಫ್ ಆಲ್ ಅವ್ರಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಿಲ್ಲ. ಮೊದಲು ನಿಮ್ಮ ಲೈಫನ್ನು ನೀವು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಿ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊತಾ ಕೂತ್ಕೊಂಡ್ರೆ ನಿಮ್ಮ ಲೈಫ್ ಹಾಳಾಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆಯದಾಗಿ ನಾನು ಮಾಡಿರುವಂತಹ ಸ್ಪೆಷಲ್ ಸ್ಪೈಸಿ ಚಿಲ್ಲಿ ಚಿಕನ್ ಜೊತೆಗೆ ವೈಟ್ ರೈಸ್ ಕೂಡ ಮಾಡಿದೆ. ಯಾಕಂತ ಹೇಳಿದ್ರೆ ಬೇರೆದು ಮಾಡಿದ್ರೆ ಟೇಸ್ಟ್ ಇರೋದಿಲ್ಲ. ಜೊತೆಗೆ ಅಡುಗೆ ಮಾಡಿ ನನ್ನ ಮಗಳನ್ನ ಮಲಗಿಸಿ ಅವಳಿಗೆ ಸ್ಕಿನ್ ಕೇರ್ ರೊಟೀನ್ ಅಂತ ಹೇಳಿ ಅವಳಿಗೆ ಒಂದು ಕ್ಯಾರೆಟ್ದು ಆಯಿಲ್ ಪ್ರಿಪೇರ್ ಮಾಡಿದೆ. ಅದು ಖಾಲಿ ಆಗಿಬಿಟ್ಟಿತ್ತು ಅಂತ ಹೇಳಿ ಇವತ್ತು ಅದನ್ನು ರೆಡಿ ಮಾಡಿದೆ. ಸೊ ಅಷ್ಟೊತ್ತಿಗೆ ನನ್ನ ಮಗಳು ಕೂಡ ಮಲ್ಕೊಂಡ್ಳು. ಅದನ್ನು ಸ್ವಲ್ಪ ಅಪ್ಲೈ ಮಾಡಿದೆ ಅವಳಿಗೆ. ಯಾರೆಲ್ಲ ಮನೇಲಿ ಚಿಕ್ಕ ಮಕ್ಕಳಿದ್ದಾರೋ ಅವರು ಕ್ಯಾರೆಟ್ ಅಥವಾ ಬೀಟ್ರೂಟ್ ಈ ಥರ ಒಂದು ಆಯಿಲ್ನ ಅಪ್ಲೈ ಮಾಡಿ. ಸೊ ಮತ್ತೆ ಸಿಗುವ, ಬಾಯ್.